ಗುರು ಸ್ಟಾರ್ಕೋ ಪವರ್ ಪ್ಲೇ ಅಲ್ಲಿ ಒಂದು ಓಪನಿಂಗ್ ಸ್ಪೆಲ್ ಹಾಕೊಡಪ್ಪ. ಓಕೆ. ಸ್ಟಾರ್ಕೋ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ಬೀಳ್ತಾ ಇಲ್ಲ, ತಗೋ 1 ಓವರ್ ಮಾಡ್ಕೊಡು. ಆಯ್ತು. ಕ್ರೂಷಿಯಲ್ ಸಿಚುವೇಶನ್ ಆಫ್ ದ ಮ್ಯಾಚು, ಡೆತ್ ಬೌಲಿಂಗು ವೆರಿ ವೆರಿ ಇಂಪಾರ್ಟೆಂಟ್, ತಗೋ ಇಲ್ಲಿ 2 ಓವರ್ ಹಾಕೊಡು. ಸರಿ. ಅಬ್ಬಾ ಮ್ಯಾಚ್ ಸೂಪರ್ ಓವರ್ ವರ್ಗೂ ಬಂದಿದೆ. ಸ್ಟಾರ್ಕೋ ತಗೋ ಇನ್ನೊಂದು ಓವರ್ ಹಾಕೊಡು. ಇದು ಕೂಡ ನಾನೇ ಮಾಡ್ಬೇಕಾ? ಏನ್ ಗುರು ಇವರು ಹೋದ ವರ್ಷ KKR ಅವರು 24.75 crores ಕೊಟ್ಟರು ಕೂಡ ಏನೋ ಲಾಸ್ಟ್ ಅಲ್ಲಿ ಇಷ್ಟು ದುಡ್ಡು ಕೊಟ್ಟೋರಲ್ಲಪ್ಪ ಅಂತ ಪ್ಲೇ ಆಫ್ಸ್ ಫೈನಲ್ ಅಲ್ಲಿ ಮಾತ್ರ ಚೆನ್ನಾಗಿ ಆಡ್ಕೊಟ್ಟಿದ್ದೆ ಅವ್ರಿಗೆ. ಇವ್ರೇನಪ್ಪಾ ಅಂತಂದ್ರೆ ಆ ಬಾಸ್ ತಲೆ ಓಡಿಸ್ಬಿಟ್ಟು ಬರೀ 11.75 crores ತಗೊಂಡ್ಬಿಟ್ಟಿದ್ದಾನೆ. ಸರಿ ಬಿಡು, ದುಡ್ಡು ಕೊಡ್ತಾರಲ್ಲ ಅಂತ 4 ಓವರ್ ಬಾಲಿಂಗ್ ಹಾಕೊಟ್ರೆ 4 ಓವರ್ ಸಾಕಾಗಲ್ಲ ಅಂತ 5 ಓವರ್ ಹಾಕುವಂತವ್ರೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ತೆಗ್ ಕಾಲಿಗೆ ಬಿಸಾಕ್ಬಿಡ್ತೀನಿ ತಡೀರಿ. ಸಾಕು, ಎಂತ ಬಾಲಿಂಗ್ ಗುರು, ನಿನ್ನಿಂದನೇ ನಾವು ಮ್ಯಾಚ್ ಗೆದ್ದಿದ್ದು. ತಗೋ ಮ್ಯಾನ್ ಆಫ್ ದ ಮ್ಯಾಚ್. ಥ್ಯಾಂಕ್ ಯು ಫಾರ್ ದ ಮ್ಯಾನ್ ಆಫ್ ದ ಮ್ಯಾಚ್. ಏನ್ ಗುರು ಇವರು ನಾನು ಸಿಟ್ ಮಾಡ್ಕೊಂಡಿದೀನಿ ಅಂತ ಗೊತ್ತಾಗ್ತಾ ಇಲ್ವಾ ಇವ್ರಿಗೆ? ಈ ಬಾಸಿನ್ ಟೀಮ್ ಜೊತೆ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ಸೂಪರ್ ಓವರ್ನು 2 ಸಲ ಡ್ರಾ ಮಾಡಿ ನನ್ನ ಹತ್ರ ಒಂದೇ ಮ್ಯಾಚ್ ಅಲ್ಲಿ 6 ಓವರ್ ಹಾಕ್ಸ್ಬಿಡ್ತಾರೆ. ಹುಷಾರಾಗಿರ್ಬೇಕು.